Watch India's largest kids library only on Jio Hotstar. Download the app now. ಈಗ ನನ್ ಸರ್ದಿ ಕಣ. ಮೊದ್ಲು ಹೋಗಿ ಸಮೋಸ ತಗೋಬ, ಆಮೇಲೆ ನಾನು ಹಿಂಗ್ ತೂಗ್ತೀನಿ. ಸರಿಯಪ್ಪ, ನಾನು ಈಗಲೇ ಹೋಗ್ತಾ ಇರ್ತೀನಿ. ಅಯ್ಯಯ್ಯೋ, ನಾನು ನಡ್ಕೊಂಡೆ ಹೋಗ್ತಿದ್ದೆ, ಯಾಕೋ ಹಾರಂಗ್ ಮಾಡ್ದೆ ಗುಬೆ. ಬೇಗ ಹೋಗ್ಲಿ ಅಂತ ಕಣ. ಏನ್ ಹೇಳಿದ್ರೆ ನೀವು ಬರೋಕ್ಕಾಗೋದಿಲ್ವೇ? ನನಗೂ ಬರೋಕ್ಕಾಗಲ್ಲ, ಯಾಕಂದ್ರೆ ನಾನು ಬೇಗ ಫ್ಲೈಟ್ ನಿಂದ ಮುಂಬೈಗೆ ಹೋಗ್ಬೇಕಾಗಿದೆ. ಫ್ಲೈಟು. ಅಯ್ಯಪ್ಪ, ಅರೆ ಯಾರಿ ಅದು? ಧೈರ್ಯ ಇದ್ರೆ ಮುಂದೆ ಬನ್ರಿ, ಹಿಂದ್ಗಡೆಯಿಂದ ಯಾಕ್ರಿ ಹೊಡಿತೀರಾ? ಅಯ್ಯ, ನಾಚಿಕೆ ಆಗಲ್ವಾ? ಇಷ್ಟು ದೊಡ್ಡ ಮನುಷ್ಯರ ತರ ಕಾಣ್ತೀರಾ, ಉಯ್ಯಲಾಡ್ತಿರಲ್ಲ. ನಿಮ್ಗೇನು ಬೇರೆ ಕೆಲಸ ಇಲ್ವೇನ್ರಿ? ಹೌದಣ್ಣ, ಅದೇನೇ ದೊಡ್ಡ ಪ್ರಾಬ್ಲಮ್. ನಾವು ಕೆಲಸ ಹುಡುಕ್ತಾ ಇದೀವಿ, ಆದ್ರೆ ಯಾವ ಕೆಲಸನೂ ಸಿಗ್ತಾ ಇಲ್ಲ ಅಣ್ಣ. ನನ್ನ ಹೆಸರು ಮೋಟು, ಮತ್ತೆ ಇವನ ಹೆಸರು ಪತ್ಲು ಅಂತ. ಮೋಟು ಪತ್ಲುನಾ? ಅರೆ, ನಾನು ನಿಮ್ಮಿಬ್ಬರ ಬಗ್ಗೆ ಬಹಳ ಬಹಳ ಕೇಳಿದೀನಪ್ಪ. ನೀವಿಬ್ರು ದೊಡ್ಡ ದೊಡ್ಡ ಅಪರಾಧಿಗಳನ್ನ ಹಿಡ್ಕೊಟ್ಟಿದ್ದೀರಾ ಅಂತ. ನನ್ನ ಹೆಸರು ಕಿಶೋರ್ ಅಂತ. ನಿಮ್ಮಿಬ್ಬರನ್ನ ಭೇಟಿ ಮಾಡಿ ಬಹಳ ಸಂತೋಷ ಆಯ್ತಪ್ಪ ನನಗೆ. ಅದು ನಮ್ಮ ಕರ್ತವ್ಯ. ಇಂಥ ಚಿಕ್ಕ ನಗರದಲ್ಲಿ ನಾವಿಂತ ದೊಡ್ಡ ದೊಡ್ಡ ಕೆಲಸ ಮಾಡ್ತಾನೆ ಇರ್ತೀವಿ ಸರ್. ನನಗೆ ನಿಮ್ಮಂತ ನಿಯತ್ತಿನ ಜನಗಳೇ ಬೇಕಾಗಿರೋದು. ನೋಡಿ, ನನಗೋಸ್ಕರ ಒಂದು ಕೆಲಸ ಮಾಡ್ಕೊಡ್ತೀರನಪ್ಪ. ಏನ್ ಕೆಲ್ಸ? ನೀವು ಈ ಬ್ರೀಫ್ ಕೇಸ್ ನ ತಗೊಂಡು ಹಡಬಡಿಯಾ ನಗರಕ್ಕೆ ಹೋಗ್ಬಿಟ್ಟು ಮಿಸ್ಟರ್ ಗಡಬಡ ಸುಂಗ್ಲೆ ಅವರಿಗೆ ಕೊಡಬೇಕು. ನಾನು ನಿಮಗೆ 10,000 ರೂಪಾಯಿಗಳನ್ನ ಕೊಡ್ತೀನಿ. 10,000? ಓಕೆ. ಇದ್ರೊಳಗೆ ಏನಿದೆ? ಇದರಲ್ಲಿ ಇಂಪಾರ್ಟೆಂಟ್ ಪೇಪರ್ಗಳಿವೆ ಕಣಪ್ಪ. 10,000 ರೂಪಾಯಿ ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ. ಆಹಾ, ನಾವ್ ಮಾಡ್ತೀವಿ. ತಗೊಳ್ಳಿ, 5,000 ರೂಪಾಯಿ ಅಡ್ವಾನ್ಸ್. ಇನ್ನು ಮಿಕ್ಕಿದ 5,000 ರೂಪಾಯಿನ ಅವರೇ ನಿಮಗೆ ಕೊಡ್ತಾರೆ. ನಾನು ಇನ್ಯಾರ ಕೈಗೂ ಕೊಡೋದಿಲ್ಲ. ಆದ್ರೆ ನಿಮ್ಮಿಬ್ಬರ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಈ ಬ್ಯಾಗ್ ನಲ್ಲಿ ಕೋಟಿ ಬೆಲೆ ಬಾಳುವಂತಹ ಅಗ್ರಿಮೆಂಟ್ ಇದೆ. ಯಾರಾದ್ರೂ ಕಿತ್ಕೊಂಡು ಹೋಗಬಾರ್ದು ಅಲ್ವಾ? ಅದಕ್ಕೆ ಇದ್ರ ಇನ್ನೊಂದು ಕೀ ಆ ಮನುಷ್ಯನ ಬಳಿ ಇದೆ ಅಷ್ಟೇನೆ. ಸಮೋಸ ಇನ್ನು ಮಾಡ್ತಾ ಇದ್ದ ಕಣೋ, 10 ನಿಮಿಷ ಆಗುತ್ತಂತೆ. ನಡಿ, ಮೊದ್ಲು ಸಮೋಸ ತಿನ್ಬಿಟ್ಟು ಆಮೇಲೆ ಬ್ರೀಫ್ ಕೇಸ್ ಅವ್ರಿಗೆ ಕೊಟ್ಬಿಡ್ಬಿಡೋಣ. ಬಾಕಿ ಎಷ್ಟಿದೆ ಬಾ, ಎಲ್ಲ ಬಾಕಿ ತೀರಿಸ್ಬಿಡ್ತೀನಿ. ಬೇಗ ಬೇಗ ಸಮೋಸ ಜಿಲೇಬಿ ತಗೊಂಡ್ ಬರ ಬೇಗ. ಏನೋ ತುಂಬಾ ಎಗರಾಡಕ್ ಹತ್ತಾನ. ಲಾಟ್ರಿ ಗಿಟ್ರಿ ಹೊಡೆದಿರ್ಬೇಕು ಅನಿಸ್ತದ. ಅದನ್ನ ಕಟ್ಕೊಂಡು ಹೀಗೇನಾಗಬೇಕು? ಬೇಗ ಟೇಬಲ್ ಕ್ಲೀನ್ ಮಾಡು, ಬಹಳ ಗಲಿ ತುಂಬಿಕೊಂಡಿದೆ. ಕುಂದ್ರಿ. ಮನೆ ಬಾಡಿಗೆ 3,000. ನಿನ್ನ ಬಾಕಿ 2,000 ರೂಪಾಯಿ ಆಗದ. ಅದನ್ನ ಚುಕ್ರ ಮಾಡು. ಅಡೋ, ನೀ ಬಾಕಿ ಲೆಕ್ಕ ನೋಡ್ತಾ ತಡ ಮಾಡ್ಬಿಟ್ರಿ. ಸಾಲ್ಗಾರ ಬಂದು ಎಲ್ಲ ತಗೊಂಡೋಗ್ಬಿಟ್ರು. ಡೋಂಟ್ ವರಿ ಅಣ್ಣ, ಈ ಬ್ರೀಫ್ ಗೆ ತಗೊಂಡೋಗ್ ಕೊಟ್ರೆ ನಿಮ್ಗೆ 500 ರೂಪಾಯಿ ಕೊಡ್ತಾರಂತೆ. 10,000 ರೂಪಾಯಿನ ಈ ಪಡ್ಗೋಸಿ ಕೆಲ್ಸಕ್ಕ ತ್ರಾಸ್ ಮಾಡ್ಕೋಬೇಡಿಪಾ. ಇಲ್ಲಿ ನೋಡು, ಇಲ್ಲಿ ವಿಶೇಷ ಸುದ್ದಿ ಹಾಕಿದ್ದಾರೆ. ಸಾಮಾನ್ಯ ಜನರಲ್ಲಿ ವಿನಂತಿ ಏನಪ್ಪ ಅಂದ್ರೆ, ರಸ್ತೆಯಲ್ಲಿ ಬಿದ್ದ ಯಾವುದೇ ವಸ್ತುವನ್ನು ಯಾರು ಮುಟ್ಟಬೇಡಿ ಮತ್ತು ಅಪರಿಚಿತರಿಂದ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಬೇಡಿ. ಹಾಗೇನಾದ್ರು ಮಾಡಿದಲ್ಲಿ ಅಪಾಯಕ್ಕೆ ಸಿಲುಕಿಕೊಳ್ಳುವಿರಿ. ಅದೇ ಇದ್ರಿಂದ ಟಿಕ್ ಟಿಕ್ ಅಂತ ಸೌಂಡ್ ಬರ್ಲಿಕ್ಕೆ ಹತ್ತದ. ಬರ್ಲಿ ಬಿಡ, ನಮ್ಗೇನ್ ಭಯಲ್ಲ. ಟಿಕ್ ಟಿಕ್ ಅಂತಿದೆ ಅಂದ್ರೆ ಇದ್ರಲ್ಲಿ ಟೈಮ್ ಬಾಂಬ್ ಇದೆ. ನೀವಿಬ್ರು ಇಲ್ಲಿಂದ ಹೊರಟೋಗಿ. ಮೊದಲ ಇದನ್ನ ಎಲ್ಲಾದ್ರೂ ಬೇರೆ ಕಡೆ ತಗೊಂಡು ಹೋಗಿಟ್ರಲ್ಲ. ಅಂಗಡಿ ಹೇಳೋ, ಏನಾದ್ರು ಮಾಡೇಳೋ. ಮಾಡ್ತೀನಿ. ಎಲ್ರು ದೂರ ಇರಪ್ಪ. ಮೋಟು ಕೈನಾಗಿರೋ ಸೂಟ್ ಕೇಸ್ನಾಗ ಯಾರೋ ಬಾಂಬ್ ಬಿಟ್ಟಾರ. ಟೈಮ್ ಬಾಂಬ್. ಕಾಪಾಡಪ್ಪ, ಕಾಪಾಡ. ಅಯ್ಯೋ, ಮೋಟು, ಏನಾದ್ರು ಯೋಚನೆ ಮಾಡೋ. ಹೊಟ್ಟೆ ಗಿಟ್ಟಿಲ್ಲ, ಏನಂತ ಯೋಚನೆ ಮಾಡ್ಲಯ್ಯ ನಾನು. ಅಯ್ಯಪ್ಪ, ಕಾಪಾಡ.
ಡಾಕ್ಟರ್ ಅಣ್ಣ ನೀನ ದೊಡ್ಡಣ್ಣ ನಂಗೆ ಸಹಾಯ ಮಾಡೋಣ. ಈ ಬೇಡಿ ಬಿಡ್ಸೋಣ ಮೊದ್ಲು. ಬೇಡಿ ಹಾಕಿದ್ದಾರೆ ಅಂದ್ರೆ ನೀವಿಬ್ರು ಪೊಲೀಸರಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಿ ಎಂತ ಅರ್ಥ? ನಾನ್ ಚಿಂಗಮ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ನಾವೇನ್ ತಪ್ಪು ಮಾಡಿಲ್ಲ ಡಾಕ್ಟ್ರೆ. ಈ ಬ್ರೀಫ್ ಕೇಸು ಮನೇಲಿ ಸಿಕ್ತು, ಯಾವ್ದೋ ಮೂಲೆಯಲ್ಲಿ ಇತ್ತು. ಪಾಪ ಮೋಟ್ರು ಇದನ್ನ ನೋಡ್ತಾ ಇದ್ದ, ಕೈಗೆ ಹಾಕೊಂಡು ನೋಡ್ದ, ಟಕ್ ಅಂತ ಲಾಕಾಗೋಯ್ತು. ಸರಿ ಬನ್ನಿ ನೋಡೋಣ ಹೇಗೆ ಇದನ್ನ ತೆಗೆಯೋದು ಅಂತ. ಏನ್ ಮಾಡೋದು? ಹಲೋ, ಚಿಂಗಮ್ ಮಾತಾಡ್ತಾ ಇರೋದು. ಮೋಟು ಬದಲು ಅಲ್ಲಿದಾರ? ಇದಾರೆ. ಯಾಕೆ? ನನಗೆ ಬಂದ ಮಾಹಿತಿ ಪ್ರಕಾರ ಅವ್ರ ಸೂಟ್ ಕೇಸ್ ನಲ್ಲಿ ಟೈಮ್ ಬಾಂಬ್ ಇದೆ. ಅವ್ರಿಬ್ಬರನ್ನ ತಡೀರಿ, ಕಾನೂನ್ ಮೇಲಾಣೆ. ನಾನೀಗ್ಲೇ ಬಂದೆ. ಟೈಮ್ ಬಾಂಬ್? ಅಣ್ಣ ಡಾಕ್ಟರ್ ಅಣ್ಣ ಮೊದ್ಲು ನಂಗೆ ಕಾಪಾಡೋಣ. ಈ ಬ್ರೀಫ್ ಕೇಸ್ ನಲ್ಲಿ ಬಾಂಬ್ ಬಿಟ್ಟಿದ್ದಾರೆ. ಅಯ್ಯೋ ಬೇಗಣ್ಣ, ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಹೋಗಲು ಹೋಗೋ, ಯಾವ್ದೋ ನೀರಿನ ಬಾವಿಗೆ ಬೀಳೋಗೋ. ನಿನ್ನ ಕೈ ಮುಗಿತೀನಿ, ನಮಗ್ ಸಹಾಯ ಮಾಡಿ. ಅಣ್ಣ ನೀವು ನಂಗೆ ಸಹಾಯ ಮಾಡ್ದಾದ್ರೆ ಖಂಡಿತ ನಾವು ನಿಮ್ನ ಸುಮ್ನೆ ಬಿಡೋದಿಲ್ಲ. ಆಯ್ತು ಆಯ್ತು, ನೀವಿಬ್ರು ಕುಚ್ಚಿಕ್ಕುಗಳಲ್ವಾ, ನಿಮಗ್ ಸಹಾಯ ಮಾಡ್ಲೇಬೇಕು. ಈ ಕಡೆ ಬಾ. ಏನ್ ಮಾಡ್ತಿದ್ರಿ ನಾವು? ನಿನಗೆ ಕಾಸಿಲ್ದೆ ಕಾಶಿ ಕಳಿಸ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ಕಾಪಾಡಪ್ಪ. ತಕೊಂಡ ಬಿಡೋ. ಮತ್ತೆ ಕಾಪಾಡ. ನಾನ್ ಬರ್ತಾ ಇದ್ದೀನಿ ಜೀವದ ಗೆಳೆಯ. ಅಯ್ಯೋ ನಾನ್ ಬಿಟ್ಬಿಡೋ, ನಿನ್ ಕೈ ಮುಗಿತೀನಿ ಕೊಡೋ. ಇನ್ನು ಮದ್ವೆ ಆಗಿಲ್ಲ ಕೊಡೋ. ಇನ್ನು ಚಿಕ್ಕ ವಯಸ್ಸೋನಂತು. ವೀಲ್ ಚೇರ್ ನಿಲ್ಸು ಮಕ್ಳು. ಅದು ನಿಲ್ಸಕ್ ಆಗಲ್ಲ, ರಿಮೋಟ್ ಅಲ್ಲೇ ಕೆಳಗ್ ಬಿದ್ದೋಯ್ತು. ಬೆಳ್ಳಿ ಬಿಚ್ಚೋ ಬದ್ಲು. ರಿಮೋಟ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಹೌದು, ಏನ್ ಮಾಡೋದಪ್ಪ? ನಾವು ಮೇಲೆ ಹೋಗೋದು ಗ್ಯಾರಂಟಿನ? ಅಯ್ಯೋ ಮೋಟು, ನನಗೆ ಏನೇನೋ ಆಸೆ ಇದೆ ಕಣೋ. ಇನ್ನು ಫಸ್ಟ್ ನೈಟು ಆಗಿಲ್ಲ, ನನ್ನ ಬಿಟ್ಬಿಡು. ಅದ್ಯಾವ ಗಾಡಿ? ಅದ್ಯಾವ ಮಾಡೆಲ್ ಗಾಡಿ? ನಾನು ಅದನ್ನ ಖಂಡಿತ ಬಿಡೋದಿಲ್ಲ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಖಂಡಿತ ಇಂಪಾಸಿಬಲ್. ಯಾರಾದ್ರೂ ಕಣ್ಣೆತ್ಬಿಟ್ರೆ ಕಾಪಾಡಿ. ಐ ಫೋಟೋ ಬದಲು ಬಿಟ್ಬಿಡ್ರೋ. ಅಪ್ಪ. ಸ್ಟಾಪ್ ಸ್ಟಾಪ್. ಅಯ್ಯಯ್ಯೋ. ಮೊದ್ಲು ನೀ ಆರ್ಬಿಟ್ಟು ನಿನ್ ಪ್ರಾಣ ಉಳಿಸ್ಕೊಳೋ. ಇಲ್ಲ ಇಲ್ಲ, ನಾನು ಇನ್ನೊಬ್ಬರನ್ನೇ ಬಿಟ್ಟು ಹೋಗಲ್ಲ. ಜೊತೆಲೆ ಬದುಕಿದೀವಿ, ಜೊತೆಲೆ ಸಾಯೋಣ ಕಣೋ. ಬೇಡ ಪತ್ಲು, ನಾನು ಆಗಿದ್ರು ಹೋಗ್ತಾ ಇದ್ದೀನಿ. ನೀನ್ ಚೆನ್ನಾಗಿರು ಪತ್ಲು. ಸ್ನೇಹ ಸುಲಭವಾಗಿ ಸಾಯೋದಲ್ಲ. ಬದುಕಿದ್ರೆ ನಿನ್ ಜೊತೆಲೆ ಬದುಕ್ತೀನಿ, ಸತ್ರ ನಿನ್ ಜೊತೆಲೆ ಸಾಯ್ತೀನಿ. ಗೊತ್ತಾಯ್ತಾ? ಇಲ್ಲ ಕಣೋ ಪತ್ಲು. ಅಯ್ಯೋ ಪತ್ಲು. ಡಾಕ್ಟರ್, ಹೇಗಾದ್ರೂ ಮಾಡಿ ಅದ್ರ ಹಿಡಿರಿ. ಪಕ್ಕದಲ್ಲಿ ಹೋಗ್ತಾ ಇರ್ತೀನಿ. ಅದಕ್ಕೆ ಅಯ್ಯೋ ಬಿಡ್ತಲ್ಲ. ಡಾಕ್ಟರ್ ಮಾಡ್ಬಿಟ್ರಿ ನೀವು. ಪಾಪ ಅವರಿಬ್ರಿಗೆ ಒಂದು ಗತಿ ಆದ್ರು. ರಿಮೋಟ್ ಕೆಳಗಡೆ ಬಿದ್ಮೇಲೆ ಏನೇನೋ ಆಗ್ಬಿಟ್ಟಿದೆ ಸರ್. ಅವ್ರ ನಿಲ್ಸಿ, ಇಲ್ಲಂದ್ರೆ ಪ್ರಾಬ್ಲಮ್ ಆಗೋದು ನಿಮಗೆ. ಅಯ್ಯೋ ಅಯ್ಯೋ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಓಡ್ಬೇಡಿ. ಹಿಡ್ಕೊಳ್ಳಿ ಅವನ್ನ, ಪಕ್ಕದಲ್ಲಿ ಬರ್ತಾರೆ. ಹಿಡ್ಕೊಳ್ಳಿ ಡಾಕ್ಟ್ರೇ. ಹಿಡ್ಕೊಳ್ಳಿ ಡಾಕ್ಟರ್. ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಡಾಕ್ಟರ್ ಡಾಕ್ಟರ್ ಅವ್ರನ್ನ ಹಿಡ್ಕೊಳ್ಳಿ. ಬೇಡ. ಅಯ್ಯೋ ಟೈಮ್ ಬಾಂಬ್ ಅಲ್ಲ ಕಣೋ, ಗಡಿಯಾರ ಟಿಕ್ ಟಿಕ್ ಅಂತ ಇತ್ತು. ನಾವು ಬೇರೆ ಗೂಬೆಗಳ ತರ ಯಾಮಾರ್ಬಿಟ್ವಲ್ಲ. ಈ ರಿಮೋಟ್ ಕೆಲಸ ಸರಿಗ್ ಮಾಡಲ್ಲ ಅನ್ಸುತ್ತೆ. ಆ ಚೇರ್ ಸ್ಟಾಪೇ ಆಗ್ಲಿಲ್ಲ, ಯಾಕೆ? ಮೋಟೋ ನೀನೆ ತೋರ್ಸು ಈ ರಿಮೋಟ್ ಹೆಂಗ್ ಕೆಲಸ ಮಾಡುತ್ತೆ ಅಂತ. ಈಗ ನಾನ್ ನಿಮಗ್ ತೋರಿಸ್ತೀನಿ. ಚಿಕ್ಕಮ್ ಸರ್ ಇಲ್ಲಿ ನೋಡಿ. ಅಯ್ಯೋ ಮೋಟು, ಏನಾಗ್ತಿದೆ ಇಲ್ಲಿ? ದಯವಿಟ್ಟು ರಿಮೋಟ್ ನನ್ನ ಕೈಲಿ ಕೊಟ್ಬಿಡು. ನಾವು ಈಗಲೇ ಇದನ್ನ ಒಪ್ಪತ್ ಮಾಡ್ತೀವಿ. ಅಯ್ಯೋ
ಮೋಟು ಅಯ್ಯೋ ಅಯ್ಯೋ ಮೋಟು ನನ್ನ ತಂದೆ ನಮ್ಮಪ್ಪ ಏನ್ ಮಾಡ್ತಿದ್ಯೋ ರಿಮೋಟ್ ನನ್ನ ಕೈಲಿ ಕೊಟ್ಬಿಡು ಕಾಪಾಡೆ ಚಿಂಗಂ ಸಾರ್ ನನ್ನ ಕಾಪಾಡೆ ಹ್ಯಾಪಿ ಜರ್ನಿ Watch India's largest kids library only on Geo Hotstar. Download the app now.